ಬೇರೆಯವ್ರ ಜೀವನ ನಮಗೆ ಸ್ಫೂರ್ತಿ, ನಮ್ಮ ಜೀವನ ಇನ್ಯಾರಿಗೋ ಸ್ಫೂರ್ತಿ. ನಮ್ಮ ಜೀವನ ನೋಡಿಕೊಂಡು ನಾವು ಅವ್ರ ಥರ ಇರಬೇಕಿತ್ತು, ಅವ್ರ ಥರ ಡ್ರೆಸ್ ಹಾಕ್ಕೋಬೇಕಿತ್ತು, ಅವ್ರ ಥರ ಜೀವನ ಶೈಲಿನ ರೂಪಿಸ್ಕೊಳ್ಬೇಕಿತ್ತು. ಆ್ಯಂಡ್ ಅವ್ರು ಏನು ಮಾಡ್ತಾರೆ ಅದನ್ನು ನಾವು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೋಬೇಕಿತ್ತು. ಅವ್ರ ಥರ ಗಂಡ ನಮಗೆ ಸಿಗಬೇಕಿತ್ತು, ಅವ್ರ ಥರ ಬಟ್ಟೆ ನಾವು ಹಾಕ್ಕೋಬೇಕಿತ್ತು, ಅವ್ರ ಥರ ಟ್ರಾವೆಲ್ ನಾವು ಕೂಡ ಮಾಡಬೇಕಿತ್ತು ಅಂತ ತುಂಬಾ ಆಸೆ ಪಡೋ ಜನಗಳಿರ್ತಾರೆ. ಅವರಿಗೆ ನಮ್ಮ ಜೀವನ ಗ್ರೇಟ್, ಬಟ್ ನಮಗೆ ಇನ್ಯಾರದ್ದೋ ಜೀವನ ನೋಡಿಕೊಂಡು ನಾವು ಅವ್ರ ಥರ ಇರಬೇಕಿತ್ತು ಅನ್ನೋದನ್ನು ನಾವು ಕೂಡ ಆಸೆ ಪಡ್ತೀವಿ. ಕನ್ಕ್ಲೂಷನಲ್ಲಿ ಹೇಳೋದಾದರೆ ಟೋಟಲಿ ನಮ್ಮ ಜೀವನ ನಮಗೆ ಇಷ್ಟ ಇರೋದಿಲ್ಲ. ಬೇರೆಯವ್ರ ಜೀವನ ನೋಡಿಕೊಂಡು ಆ ಜೀವನ ನಾವು ಇರಬೇಕಿತ್ತು ಅನ್ನೋದರಲ್ಲೇ ನಾವು ಕಾಲ ಕಳೆದ್ಬಿಡ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಏನು ಸಿಕ್ಕಿದೆ, ಏನು ಸಿಕ್ಕಿಲ್ಲ, ಏನು ಸಿಕ್ಕಿದೆ ಅನ್ನೋದನ್ನು ನಾವು ಯೋಚನೆಯೂ ಕೂಡ ಮಾಡೋದಿಲ್ಲ. ನಮ್ಮ ಜೀವನದಲ್ಲಿ ಸಿಕ್ಕಿರುವ ಬೆಸ್ಟ್ ಥಿಂಗ್ಗಳಿಗೆ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. Nos toca no estar, miro al cielo y te veo, pero ya sé que